ದೇವಾಂಶ್ ಅದಕ್ಕೆಲ್ಲ ಬೀಳೋನಾಗಿದ್ರೆ ಯಾವತ್ತೂ ಅವನು ನನ್ನ ಕೈವಶ ಆಗ್ತಿದ್ದ. ಹೀಗೆ ಇಷ್ಟು ವರ್ಷ ನಾನು ಕಾಯೋ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಏನ್ ಅಖಿಲ ಹಾಗೆ ಮಾತಾಡಿ ನಿನ್ನ ನೀನೇ ಡಿಗ್ರೇಡ್ ಮಾಡ್ಕೋತಿದ್ಯಾ. ತುಂಬಾ ಜನ ಹೆಣ್ಮಕ್ಳು ಅವ್ರ ಅಂದಾನ್ ನೋಡ್ಕೊಂಡು ಯಾರನ್ನ ಬೇಕಾದ್ರೂ ಮರಳು ಮಾಡ್ಬೋದು ಅನ್ಕೋತಾರೆ. ಆದ್ರೆ ಆ ಅಂದಾನ ಉಪಯೋಗಿಸ್ಕೊಳ್ಳೋ ಕಲೆ ಇದ್ರೆ ಮಾತ್ರ ಮರಳು ಮಾಡ್ಬೋದು ಅನ್ನೋ ವಿಷಯ ಗೊತ್ತಿರಲ್ಲ. ನಾವು ಯಾವಾಗ್ಲೂ ಒಂದೇ ತರ ಇರ್ತೀವಿ, ಆದ್ರೆ ಅವ್ರಿಗೆ ನಾವು ಅಂದವಾಗಿ ಕಾಣಿಸೋ ಕ್ಷಣಗಳು ಕೆಲವಿರುತ್ತೆ. ಅದು ತಿಳ್ಕೋಬೇಕು. ಇಲ್ಲಿವರೆಗೂ ಬರೀ ನೀನ್ ಇಂಟೆಲಿಜೆನ್ಸ್ನ ಉಪಯೋಗಿಸ್ದೆ. ಈಗ ನೀನ್ ಅಂದಾನ ಇಂಟೆಲಿಜೆಂಟ್ ಆಗಿ ಯೂಸ್ ಮಾಡು. ಯೋಚನೆ ಮಾಡು, ನಿನಗೆ ಅರ್ಥ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನಿನ್ಗೆ ಅರ್ಥ ಆಯ್ತು ಅಂತ ಆಯ್ತು. ಇನ್ನ ಶುರು ಮಾಡು ಮತ್ತೆ. ಏನ್ ನಿರ್ಧಾರ ತಗೊಳ್ತಿದ್ಯಾ ಬಾವ? ನನಗೆ ಗುರ್ತು ಹಿಡಿತ್ಯಾ ಅಥವಾ ಹಾಗೆ ಮರ್ತು ಹೋಗ್ತ್ಯಾ? ನಾನು ಈ ಮನೆಯಿಂದಾನೇ ಆಚೆ ಹೋಗ್ಬೇಕಾ ಅಥವಾ ವಾಪಸ್ ಬರೋ ದಾರಿಯನ್ನು ಹುಡ್ಕೊಡ್ತ್ಯಾ? ಏನ್ ಮಾಡ್ತೀಯ ಬಾವ? ವೈದೇಹಿ ಮುಗ್ದೋಗ್ಬಿಟ್ಟಿದೆ. ಅಯ್ಯೋ ಡ್ರೈವರ್, ಒಂದು ನಿಮಿಷ ಎಲ್ಲಾದ್ರೂ ಹೋಟೆಲ್ ಕಾಣಿಸಿದ್ರೆ ಗಾಡಿ ನಿಲ್ಸಿ. ಸರಿ ಅಮ್ಮ. ಅಲ್ಲೊಂದು ಹೋಟ್ಲ್ ಇದೆ, ನಿಲ್ಸಿ. ಇಲ್ಲೇ ನಿಲ್ಸಿ. ರಂಗ, ಸ್ವಲ್ಪ ಹೋಟೆಲಿಂದ ತಿಂಡಿ ತಗೊಂಡ್ ಬರ್ತೀಯಾ? ನೀವು ಬನ್ನಿ ಅಮ್ಮೋರೆ. ಅಮ್ಮನ್ನ ಅಲ್ಲೆಲ್ಲ ಕರ್ಕೊಂಡು ಹೋಗೋದು ಅಷ್ಟು ಚೆನ್ನಾಗಿರಲ್ಲ. ಇಲ್ಲಿಗೆ ತಗೊಂಬಂದ್ಬಿಡು. ಅಮ್ಮೋರೆ, ಅದು ಏನ್ ರಂಗ, ನೀನ್ ಆ ಕಡೆ ಹೋಗ್ತಿದ್ದ ಹಾಗೆ ನಾನು ಇಲ್ಲಿಂದ ಓಡ್ ಹೋಗ್ತೀನಿ ಅಂತನಾ? ಅದು ಹಾಗಲ್ಲ ಅಮ್ಮೋರೆ. ನನಗರ್ಥ ಆಯ್ತು ಬಿಡು. ಮನೆಯವರು ನಿನಗೇನು ಹೇಳಿದಾರೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಮಾತ್ರ ಅಮ್ಮನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ, ಹೋಗಕ್ಕಾಗೋದು ಇಲ್ಲ. ಅಷ್ಟಕ್ಕೂ ಅಂತ ಯೋಚನೆಗಳಿರೋಳಾಗಿದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ನಿಮ್ಮೆಲ್ರಿಗೂ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ನನ್ನ ಭಾವನ್ ಮನ್ಸೆ ನನ್ನ ಗುರ್ತು ಹಿಡಿದೇ ಹೋದ್ಮೇಲೆ ನನ್ನ ಮನೇಲಿದ್ರು, ಹೊರಗಡೆ ಇದ್ರು, ಎಲ್ಲೇ ಇದ್ರು ನಡೆಯೋ ನಿಶ್ಚಿತಾರ್ಥ ನಡೆಯುತ್ತೆ, ನಿಲ್ಸಕ್ಕಾಗಲ್ಲ. ಅದು ಹಾಗಾಗದೆ ನನ್ನ ನಂಬಿಕೆನೇ ನಿಜ ಆಗಿ ನನ್ನ ಭಾವ ನನ್ನ ಗುರ್ತು ಹಿಡಿದ್ರೆ ಯಾರು ಎಷ್ಟು ಪ್ರಯತ್ನಗಳು ಮಾಡಿದ್ರು ನನ್ನ ಬೆರಳು ಹಿಡಿದು ನನ್ನ ನಡೆಸಿರೋ ನಮ್ಮ ಭಾವ ಇನ್ನೊಬ್ರು ಬೆರಳಿಗೆ ಉಂಗುರ ತೊಡ್ಸಲ್ಲ. ಆ ನಂಬಿಕೆಯಿಂದಾನೇ ನಾನು ಇಲ್ಲಿಗೆ ಬಂದಿರೋದು. ಇನ್ನೂ ನಿನಗೆ ನಂಬಿಕೆ ಬರದೆ ಹೋದ್ರೆ ಡ್ರೈವರ್ನ ಇಲ್ಲೇ ಕಾವಲಿರೋದಕ್ಕೆ ಹೇಳಿ ನೀನು ಹೋಗು. ಕ್ಷಮಿಸಿ ಅಮ್ಮೋರೆ. ರಾಮು, ತಿಂಡಿ ಮಾಡೋಣ ಬಾ, ನಾನು ತಗೊಂಡ್ಬರ್ತೀನಿ ಅಮ್ಮೋರೆ. ವೈದೇಹಿ ಇನ್ನೂ ಎಷ್ಟೊತ್ತು? ಹೊಟ್ಟೆ ಹಸಿತಾ ಇದೆ. ಬಿಸ್ಕೆಟ್ ಆಗೋಯ್ತು. ಇನ್ನೇನ್ ತಗೊಂಡ್ಬಂದ್ಬಿಡ್ತಾನೆ, ಸ್ವಲ್ಪ ಹೊತ್ತಿರು. ನೋಡು ವೈದೇಹಿ, ಖಾಲಿ. ತಗೊಂಡ್ ಬರ್ತಿದ್ದಾನಮ್ಮ. ಹಸುವಾಗ್ತಿದೆ.
ತಗೊಂಬಂದ್ಬಿಡ್ತಾನಮ್ಮ. ಅಮ್ಮೋರೆ ನೋಡು ತಗೊಳ್ಳಿ ವೈದೇಹಿ ತಿಂಡಿ. ಬಂದ್ಬಿಡ್ತು. ನೀವು ಅಮ್ಮವ್ರಿಗೆ ತಿನ್ನಿಸ್ತಾ ಇರಿ, ನಾವು ತಿನ್ಕೊಂಡು ಬರ್ತೀವಿ. ಸರಿ. ನಂಗ್ ತಿನ್ಸು. ಬೇಗ. ಚೆನ್ನಾಗಿದ್ಯಾ? ಚೆನ್ನಾಗಿದೆ ಚೆನ್ನಾಗಿದೆ. ಬೇಗ ಬೇಗ ತಿನ್ಸು. ಚೆನ್ನಾಗಿದ್ಯಾ? ತಿನ್ಸು. ತಿನ್ಸ್ತೀನಿ. ನೀನು ತಿನ್ನು. ನಾನು ಆಮೇಲೆ ತಿಂತೀನಿ, ನೀನ್ ತಿನ್ನು. ಅಮ್ಮೋರೆ ಆ ಚಟ್ನಿ ತುಂಬ ಖಾರ ಇದೆ ಅಂತ ಇದನ್ನು ಕೊಟ್ಟು ಕಳಿಸಿದ್ದಾರೆ. ತಗೊಳ್ಳಿ ಅಮ್ಮ ಈ ಚಟ್ನಿನ. ತಗೊಳ್ಳಿ ಅಮ್ಮೋರೆ. ವೈದೇಹಿ ಹಸುವಾಗ್ತಿದೆ, ತಿನ್ಸು. ಇಷ್ಟ್ ಖಾರ ಹೇಗ್ ತಿಂತಿದ್ಯಮ್ಮ? ನಂಗೆ ಇಷ್ಟ ಆಯ್ತು, ತಿನ್ಸು. ಹಸುವಾಗ್ತಿದೆ, ತಿನ್ಸು. ಸ್ವಲ್ಪ ಬೇಗ ಬೇಗ ತಿನ್ಸು. ಬೇಗ ತಿನ್ಸು ವೈದೇಹಿ. ವೈದೇಹಿ ಇಲ್ಲೇ ಇದೆಯಾ? ನಿನ್ಗೋಸ್ಕರ ಮನೆಯೆಲ್ಲ ಹುಡ್ಕಾಡ್ದೆ ನಾನು. ಮೊದಲ ಕೆಲಸ ನಿಲ್ಲಿಸಿ ನನ್ನ ಕಡೆ ನೋಡು. ನಿನ್ಗೋಸ್ಕರ ಊಟ ತಂದಿದ್ದೀನಿ. ನನಗೋಸ್ಕರ ಏನಕ್ಕೆ ತಗೊಂಡ್ ಬಂದೆ ಬಾವಾ? ನಾನೇ ಕೇಳಕ್ ಬರ್ತಿದ್ನಲ್ಲ. ಬೆಳಿಗ್ಗೆಯಿಂದ ಒಂದು ತಿಂಡಿನೂ ತಿಂದೆ, ಎಲ್ಲ ಕೆಲಸನೂ ಮಾಡ್ತಾ ಇದ್ಯಾ. ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಹಾ, ಕೆಳಗ್ ಬಂದು ನೀನೇ ತಿಂದ್ರೆ ನಿನ್ನ ಹೊಟ್ಟೆ ಮಾತ್ರ ತುಂಬುತ್ತೆ. ಆದ್ರೆ ನಾನ್ ಮೇಲ್ ಬಂದು ನಿನ್ಗೆ ಊಟ ಮಾಡಿಸೋದ್ರಿಂದ ನನ್ನ ಮನ್ಸಿಗೂ ನೆಮ್ಮದಿ ಸಿಗುತ್ತೆ. ತಿನ್ನು. ಏನು ನನ್ನ ಕೈಲಿ ತಿನ್ಸ್ಕೊಳಲ್ವಾ? ತಿನ್ನಲ್ವೋ ಅಂತ ಕೇಳ್ತಿದ್ಯಲ್ಲ ಬಾವಾ. ನಿನ್ ಕೈಯಾರೆ ವಿಷ ಕೊಟ್ರು ಹಾಯಾಗಿ ತಿನ್ಬಿಡ್ತೀನಿ. ನೋಡಲಿ, ಈ ಮಾತನ್ನೇ ಬೇಡ ಅಂತ ಹೇಳೋದು. ಹೇಳ್ಬೋದು ಬಾವಾ, ಯಾಕಂದ್ರೆ ನಿಮ್ ಕೈ ತಾಕಿ ನನ್ ಬಾಯಿಗೆ ಬರೋಷ್ಟೊತ್ತಿಗೆ ವಿಷ ಕೂಡ ಅಮೃತ ಆಗೋಗಿರುತ್ತೆ. ಹಾಗಾದ್ರೆ ಈಗ ಊಟ ಮಾಡು. ಆ ಇನ್ನು ಸ್ವಲ್ಪ ತಿನ್ನು. ಅಲ್ಲ, ಎಲ್ಲ ಒಬ್ಳೆ ತಿನ್ಕೊಂಬಿಡೋದಾ? ನನಗೆ ತಿನ್ಸಲ್ವಾ ನೀನು? ಬಾವಾ ಅದು ತಿನ್ಸಲ್ವಾ? ಸರಿ ಬಿಡು, ನಾನೇ ತಿಂತೀನಿ. ಬಾವಾ, ಯಾಕೆ ಬೇಡ? ಓ, ನಿನ್ನ ಎಂಜ್ಲು ಅಂತನಾ? ವೈದೇಹಿ, ಇದನ್ನ ಎಂಜ್ಲು ಅನ್ನಲ್ಲ, ಪ್ರೀತಿಲಿ ಅಡಗಿರೋ ಅಮೃತ ಅಂತಾರೆ. ಆ ಅಮೃತಕ್ಕಿಂತ ಇದನ್ನ ಹೆಚ್ಚು ಅಂತಾರೆ. ಬೇಡ ಬಾವಾ. ಬಾವಾ, ಖಾರ ಇದೆ, ನಿನಗೆ ತಿನ್ನಕ್ಕಾಗಲ್ಲ. ಖಾರವಾಗಿದ್ಯಾ? ಖಾರವಾಗಿದೆ ಅಂದ್ಮೇಲೆ ನೀನ್ ಯಾಕೆ ತಿಂದೆ ವೈದೇಹಿ? ಖಾರ ಇತ್ತು ಅಂತ ಹೇಳ್ಬೇಕಲ್ವಾ? ನೀನು ಪ್ರೀತಿಯಿಂದ ತಿನ್ನಿಸ್ತಿದ್ಯಲ್ಲ ಬಾವಾ, ಆ ಪ್ರೀತಿಲಿ ಖಾರ ಗೊತ್ತಾಗ್ಲಿಲ್ಲ. ನಿನ್ ತುಟಿ ಸೋಕುದ್ಮೇಲೆ ಇದ್ರಲ್ಲಿ ಖಾರ ಎಲ್ಲಿರುತ್ತೆ? ನೀನೊಂದು ಕೆಲಸ ಮಾಡು, ಇದನ್ನ ನೀನೇ ನಿನ್ನ ಕೈಯಾರ ತಿನ್ಸು. ಆಗ ನನಗೂ ಕೂಡ ಖಾರ ಅನ್ಸೋದಿಲ್ಲ. ಇದರಲ್ಲಿರೋ ಖಾರ ಸಿಹಿಯಾಗಿ ಬದಲಾಗತ್ತೆ. ಪರವಾಗಿಲ್ಲ, ತಿನ್ಸು. ಬೇಡ ಬಾವಾ, ಹೇಳ್ದೆ ಅಲ್ವಾ ಖಾರ ಇದೆ ಅಂತ. ತಿನ್ಸು ವೈದೇಹಿ, ತಿನ್ಸು ಅಂತ ಹೇಳ್ತಾ ಇದೀನಲ್ವಾ? ಬಾವಾ ಅದು ವೈದೇಹಿ, ತಿನ್ಸು.
ಬಾವ ಬಾವ ಹೇಳ್ದೆ ಅಲ್ವಾ ಬಾವ ಖಾರ ಇದೆ ಅಂತ ತಗೊಂಬರ್ತೀನಿ ಇರು. ಬೇಡ ಬೇಡ ವೈದೇಹಿ. ಏನು ವೈದೇಹಿ ಇಷ್ಟು ಖಾರ ಇದೆ? ಅದಕ್ಕೆ ಬಾವ ಬೇಡ ಅಂತ ಹೇಳಿದ್ದು. ಪರವಾಗಿಲ್ಲ, ನನಗೆ ತಿನ್ಸು. ನೀನು ತಿನ್ನಿಸ್ಬೇಕಾದ್ರೆ ಖಾರ ಕಡಿಮೆ ಆಗುತ್ತೆ ಅಂತ ಹೇಳಿದೆ ಅಲ್ವಾ? ತಿನ್ಸು, ಪರವಾಗಿಲ್ಲ. ವೈದೇಹಿ, ನೋವಾಗ್ಲಿ ಖುಷಿಯಾಗ್ಲಿ ಕ್ಷಣ ಅಷ್ಟೆ. ನೀನು ತಿನ್ಸು. ತಿನ್ಸು. ಯಾರನ್ನು ಗುರ್ತು ಹಿಡಿದೇ ಇರೋ ನೀನು ನನ್ನನ್ನು ಗುರ್ತು ಹಿಡಿತಾ ಇದ್ಯಾ. ಆದ್ರೆ ನನ್ನ ಪ್ರೀತಿನ ಗುರ್ತು ಹಿಡಿಬೇಕಾಗಿರೋ ನನ್ನ ಭಾವ ನನ್ನನ್ನು ಗುರ್ತು ಹಿಡಿತಾನೆ ಇಲ್ಲ. ಮತ್ತೆ ವಾಪಸ್ ಹೋಗ್ಬೋದಾ? ಆ ಅವಕಾಶ ಸಿಗುತ್ತಾ? ತಿನ್ಸು ವೈದೇಹಿ. ನಮಸ್ಕಾರ ಅಮ್ಮ. ನಮಸ್ಕಾರ. ರಂಗಾಪುರದಿಂದ ನಿಮಗೋಸ್ಕರ ಹೂ ತಗೊಂಡು ಬಂದಿದ್ದೀವಿ. ನಂಜನಗೂಡು ಆಯುರ್ವೇದ ಸೆಂಟರ್, ಶ್ರೀ ಸಿದ್ದೇಶ್ವರ ಗುರುಗಳು ವಿದೇಶ ಪ್ರಯಾಣ. ಸಿಟಿಗೆ 4 ದಿನ ಗೆಸ್ಟ್ ಆಗಿ ಬಂದಿದ್ದ ಗುರುಗಳು ಇವತ್ತು ವಿದೇಶಕ್ಕೆ ಹೊರಡ್ತಾ ಇದ್ದಾರೆ. ಅಲ್ಲಿ ಪ್ರಕೃತಿ ಸಂಬಂಧಪಟ್ಟಿರೋ ಕಾರ್ಯಕ್ರಮದಲ್ಲಿ ಮಾತಾಡಕ್ಕೆ ಹೋಗ್ತಿದ್ದಾರೆ. 1 ವಾರದವರೆಗೂ ಗುರುಗಳು ಮತ್ತೆ ವಾಪಸ್ ಬರೋದಿಲ್ಲ. ಏನಮ್ಮ? ನಿನ್ ನಿಶ್ಚಿತಾರ್ಥಕ್ಕೋಸ್ಕರ ರಂಗಾಪುರದಿಂದ ಇವರೆಲ್ಲ ಹೂ ತಂದಿದ್ದಾರೆ ಕಂದ. ಈಗ ವೈದೇಹಿನ ಶಾಂತ ಚಿಕ್ಕಿನ ಕಳಿಸಿದ್ದು ಇವ್ರ ಹತ್ರನೇ ಅಲ್ವಾ? ಅವ್ರು ವಾಪಸ್ ಬರೋ ಅಷ್ಟೊತ್ತಿಗೆ ಎಂಗೇಜ್ಮೆಂಟ್ ಆಗೋಗಿರುತ್ತೆ. ಆದ್ರೆ ಇದನ್ ಯಾರಾದ್ರೂ ನೋಡಿದ್ರೆ ಹೋಗ್ತಿರೋರ್ನ ವಾಪಸ್ ಕರ್ಸ್ಬಿಡ್ತಾರೆ. ಯಾರು ಇದನ್ನ ನೋಡ್ಬಾರ್ದು. ಅತ್ತೆ, ಏನತ್ತೆ ನೀವು? ಇದೇನಾದ್ರೂ ಇಂಪಾರ್ಟೆಂಟ್ ನ್ಯೂಸಾ? ದೇವಾಂಶ್ ಹೇಳ್ತಿದ್ದೀರಲ್ಲ, ಇನ್ನ ನೋಡ್ತಾ ನಿಂತಿದ್ದೀರಲ್ಲ. ಮೇಲೆ ರೂಮ್ ಇದೆ, ಹೋಗ್ ಒಳಗಿಡಿ. ಹೋಗಿ ಹೋಗಿ. ಏನ್ ನನ್ ಮುಖ ನೋಡ್ತಿದ್ಯಾ? ಹೋಗು. ಕಂದ, ನೀನ್ ಹೋಗಿ ರೆಡಿಯಾಗು. ಅಯ್ಯೋ, ಈಗ ನೆಸೆಸರಿನಾ ಅವ್ನ್ ರೆಡಿ ಆಗೋದು? ಇವಾಗಲ್ಲ ಅಂದ್ರೆ ಮತ್ತಿನ್ ಯಾವಾಗ ರೆಡಿ ಆಗ್ಬೇಕು ಊರ್ಮಿಳಾ? ಅಯ್ಯೋ, ಒಳ್ಳೆ ಅತ್ತೆ. ಏನೋ ಅಪ್ಪ ಈ ಊರ್ಮಿಳಾ ಸುಮ್ನೆ ಅವಸರ ಮಾಡ್ತಾ ಇದ್ದಾಳೆ. ದೇವಾಂಶ್, 1 ನಿಮಿಷ. ಅವ್ರಿಗೆ ಯಾವ ರೂಮು ಅಂತ ಗೊತ್ತಿಲ್ಲ, ನಾನು ತೋರಿಸ್ತೀನಿ. ಅದಲ್ಲ, ಇಲ್ಲಿ ಲೆಫ್ಟ್. ಬೇಗ ಬೇಗ ಹೋಗ್ರಮ್ಮ ಮುಂದಕ್ಕೆ. ನಮಸ್ಕಾರ ದೊಡ್ಡಮ್ಮವ್ರೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಏನಿದು? ಇದು ಏನಿಲ್ಲ ಬಿಡು, ಇಂದು ನನ್ನ ನಿಶ್ಚಿತಾರ್ಥ ಅಂತ ಹೇಳಿ ಹೂ ತಂದಿದ್ದಾರೆ ಇವರು. ಹೌದಾ? ಎಲ್ಲಿಡ್ತೀರಾ? ಆ ದೇವಾಂಶ್ ರೂಮಲ್ಲಿ ಇಟ್ಬಿಡಿ. ಅಯ್ಯೋ, ಏಯ್, ನಿನಗೇನಾದ್ರೂ ಹುಚ್ಚ? ಹೂ ಹಾಳಾಗೋದಿಲ್ವಾ? ಅಯ್ಯೋ, ಏನ್ ಅಜ್ಜಿ ನೀವು ಈ ಪೇಪರ್ಗೋಸ್ಕರ ನನ್ನ ಬೈತಿದ್ದೀರಲ್ಲ. ಮೊದ್ಲ ಪೇಪರ್ ಕೊಡಿಲಿ. ಆ ಪೇಪರ್ 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 ಛೇ, ಪೇಪರ್ ಗತಿ ಇಲ್ವಾ ಮನೆಯಲ್ಲಿ? ಏಯ್, ಏನಾಗಿದೆ ನಿನಗೆ? ಹುಚ್ಚಿಡ್ದಿದ್ಯಾ? ಹುಚ್ಚು, ನಂಗ್ ಹುಚ್ಚು. ಎಲ್ರು ನನ್ನನ್ನೇ ಅಂತೀರಾ. ಏನ್ ಮಾಡಿದ್ರು ತಪ್ಪೆ. ಈಗ ನಾನು ಇವಳು ಏನಂದೆ ಅಂತ ಇಷ್ಟೆಲ್ಲ ಗಲಾಟೆ ಮಾಡಿದ್ಲು? ಛೀ. ಅಯ್ಯೋ, ಪೇಪರ್ ಎಲ್ಲಿದೆ?
ಇಲ್ಲೇ ಎಲ್ಲೋ ಬಿಸಾಕದ್ನಲ್ಲ, ಎಲ್ಲೋ ಹೋಯ್ತಾ ಪೇಪರು? ಊರ್ಮಿಳಾ, ಹಾ ಹಾ ಅಜ್ಜಿ ಬಂದೆ. ಪ್ರತಿದಿನ ಹೂ ಬಿಡುತ್ತಲೋ ಗೊತ್ತಿಲ್ಲ, ಆದರೆ ಇದ್ರಲ್ಲಿ ಬಿಡೋ ಪ್ರತಿ ಹೂನು ನಿನ್ನ ಜಡೆಗೆ ಸೇರಬೇಕು. ಬಾವ ಎಲ್ಲಿಗೆ? ಹೇಳ್ತೀನಿ ಅನ್ನಲ್ಲ, ಬಾ ಸುಮ್ಮನೆ. ಅಂದ್ರೆ ಇದು ನಾವ್ ಬೆಳ್ಸಿರೋ ಗುಲಾಬಿ ಗಿಡಗಳ ಬಿಳಿ ಗುಲಾಬಿ ಹೂವು. ಈ ವಿಷಯ ನನಗೆ ಯಾಕೆ ಹೇಳಿಲ್ಲ? ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತಾನೆ ಹೂ ಬಿಡೋವರೆಗೂ ನಿನಗೆ ಈ ವಿಚಾರ ಹೇಳಲಿಲ್ಲ. ಎಷ್ಟು ಮುದ್ದಾಗಿದೆ ಅಲ್ವಾ? ಅದಕ್ಕಿಂತ ಪರಿಶುದ್ಧವಾದ್ದು ನಿನ್ನ ಮನಸ್ಸು. ಅಷ್ಟಕ್ಕೂ ನಿನ್ನ ಮನಸ್ಸಿಗಿಂತ ಪರಿಶುದ್ಧವಾದ್ದು ಈ ಲೋಕದಲ್ಲೇ ಯಾವುದಿಲ್ಲ ಅನ್ಸುತ್ತೆ ನನಗೆ. ಈ ಗಿಡ ದಿನ ಒಂದೊಂದು ಹೂವ ಬಿಟ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ ಬಾವ? ಹೀಗೆ ದಿನಾ ನಿನ್ನ ಹತ್ರ ಹೂವ ಮುಡಿಸ್ಕೊಳ್ಳೋ ಅದೃಷ್ಟ ಸಿಗುತ್ತೆ ನಂಗೆ. ಪ್ರತಿದಿನ ಅದು ಹೂ ಬಿಡುತ್ತಲ್ವೋ ಗೊತ್ತಿಲ್ಲ, ಆದ್ರೆ ಇದ್ರಲ್ಲಿ ಬಿಡೋ ಪ್ರತಿ ಹೂನು ನಿನ್ನ ಜಡೆಗೆ ಸೀಮಿತ. ಹೌದಾ ಬಾವ? ಹೌದು. ನಂಜನಗೂಡು ಆಯುರ್ವೇದ ಸೆಂಟರ್, ಶ್ರೀ ಸಿದ್ದೇಶ್ವರ ಗುರೂಜಿ ವಿದೇಶ ಪ್ರಯಾಣ. ಇವತ್ತು ಸಂಜೆನೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಗುರೂಜಿ ಆಯುರ್ವೇದ ಸೆಂಟ್ರಲ್ಲಿ ಇರಲ್ವಾ? ಮತ್ ಅತ್ತೆನ ಅಲ್ಲಿಗೆ ಕಳಿಸ್ಕೊಟ್ವಲ್ಲ, ಇವರಲ್ಲಿ ಇರಲ್ಲ ಅಂದಮೇಲೆ ಅತ್ತೆ ಯಾಕೆ ಹೋಗ್ಬೇಕು ಅಲ್ಲಿಗೆ? ವಾಪಸ್ ಕರೆಸ್ಬೇಕು. ವೈದೇಹಿ, ಆ ಗಿಡದಲ್ಲಿ ಬಿಡೋ ಪ್ರತಿ ಹೂನು ನಿನಗೆ ಸೀಮಿತ. ನೀನ್ ಇದ್ರೂ ಇಲ್ದೆ ಹೋದ್ರೂ ನನ್ನ ಮಾತಂತೂ ಶಾಶ್ವತ. ಈ ಹೂ ನಿಂದು. ಕಣ್ಮುಂದೆ ನಿಂತಿರೋ ನನಗ್ ಮುಡ್ಸೋದ್ರ ಬದಲು ಸತ್ತೋಗಿರೋಳ್ ಫೋಟೋ ಮುಂದೆ ಇಡ್ತಿದ್ಯಲ್ಲ ದೇವಾಂಶ್. ಈಗ ನೋಡ್ತಿರು ಅದೇ ಹೂನ ನಿನ್ ಕೈಯಾರೆ ನನ್ ಜಡೆಗೆ ಹೇಗ್ ಮುಡಿಸ್ಕೋತೀನಿ ಅಂತ. ದೇವಾಂಶ್, ದೇವಾಂಶ್, ದೇವಾಂಶ್. ಏನಕ್ಕಿಲ್ಲ?
ಏನು ಅಂತ ಕೇಳ್ತಿದ್ದಿಲ್ಲ ದೇವ. ಹೇಗ್ ಕಾಣಿಸ್ತದೆ ನಾನು? ಚೆನ್ನಾಗಿದ್ಯಾ? ನಮ್ ಮದ್ವೆ ಬಗ್ಗೆ ನೀನೇನ್ ಅನ್ಕೊಂಡಿದ್ಯೋ ಗೊತ್ತಿಲ್ಲ, ಆದ್ರೆ ನಾನಂತೂ ನಿನ್ನನ್ ಮದ್ವೆ ಆಗೋದಕ್ ತುಂಬಾ ಅದೃಷ್ಟ ಮಾಡಿದ್ದೀನಿ ದೇವ. ನಾವ್ ಕಾಲೇಜಲ್ಲಿ ಓದ್ಬೇಕಾದ್ರೆ ನನಗಿದ್ದಿದ್ ಕನ್ಸು ಈಗ ನನ್ಸಾಗ್ತಿದೆ. ನನ್ ದೇವಾಂಶ್ ನನ್ನವನಾಗ್ತಿದ್ದಾನೆ. ಇದನ್ ನೆನೆಸ್ಕೊಂಡ್ರೆ ಮನ್ಸು ಕೊಂಡ್ದು ಕುಪ್ಪಳಿಸ್ತಾ ಇದೆ ಗೊತ್ತಾ? ಕೆಳಗೆ ಯಾರಾದ್ರೂ ಬರೋಕ್ ಹೇಳಿದ್ರ? ಅಂದ್ರೆ ಯಾರೋ ಕರೆದ್ರು ಅಂತ ನಿನಗೆ ಹೇಳಕ್ ಬಂದೆ ಅಂತ ಅನ್ಕೊಂಡ್ಯಾ? ನನ್ ಮನ್ಸು ನಿನ್ನ ಹತ್ರ ಇದೆ, ಅದ್ ಕರೆದಿದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಇದನ್ ಸ್ವಲ್ಪ ಕಟ್ತೀಯ ದೇವಾಂಶ್?